ಯಾರು ಉಪವಾಸ ಇರ್ತಾರೋ, ಯಾರಿಗೆ ಭರ್ಜರಿ ಹಬ್ಬದ ಊಟ ಲಭ್ಯ ಆಗುತ್ತೋ, ಯಾವಾಗ ಗೊತ್ತಾಗುತ್ತೋ ಇವೆಲ್ಲ ಗೊತ್ತಿಲ್ಲ. ಆದರೆ ಗೊಂದಲ ಅಂತೂ ಮುಂದುವರೆದಿದೆ. ಎನಿವೆ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಸಾಮಾಜಿಕ ಹೋರಾಟಗಾರರಾದ ಹರಿರಾಮ್ ಅವರಿದ್ದಾರೆ. ಹಾಗೆ BJP ವಕ್ತಾರರು ಅಶೋಕ್ ಗೌಡ್ರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸತೀಶ್ ನಾಯಕ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ, ನನ್ನನ್ನು ಯಾರು ಅಲಗಾಡ್ಸೋಕ್ಕಾಗೋಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಇದ್ದಾರೆ. ಫಿಸಿಕಲಿ ಅವ್ರನ್ನ ಅಲ್ಲಾಡಿಸೋ ಪ್ರಯತ್ನ ಯಾರು ಮಾಡ್ತಾರೋ ಬಿಡ್ತಾರೋ, ಅದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ಅವ್ರು ಕೂತಿರೋ ಚೇರ್ ಅದನ್ನಂತೂ ಗಟ್ಟಿಯಾಗಿ ಅಲ್ಲಾಡಿಸೋ ಪ್ರಯತ್ನ ಸತತವಾಗಿ ಡೇ 1 ಆಗ್ತಾ ಇದೆ. ಇವಾಗ ಸ್ವಲ್ಪ ಫೋರ್ಸ್ ಕೂಡ ಜಾಸ್ತಿ ಆಗುತ್ತಾ ಅಂತ ಹೇಳಿ ಅಧಿವೇಶನ ಮುಗಿದ್ಮೇಲೆ? ಅಧಿವೇಶನ ಮುಗಿದಾದ್ಮೇಲೆ ನೀವು ತಾವು ಮುಂಚೆನೇ ಹೇಳಿದಂಗೆ ಹೊಸ ನಾಟಕ ಶುರು, ನಾಟಕದ ಹೊಸ ಅಂಕ ಶುರು. ಹೊಸ ನಾಟಕ ಅನ್ನೋದಕ್ಕೆ ಹಳೆ ನಾಟಕ ಹೊಸ ಅಂಕ, ಹೊಸ ಸೀನು. ಆದರೆ ಒಂದನ್ನು ನಾವು ಗಮನಿಸಬೇಕು, ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ನೀವು ಸದನದಲ್ಲಿ ಅಧಿಕೃತವಾಗಿ ಒಂದು ಪ್ರಶ್ನೆ ಕೇಳಿದಾಗ, ನೀವು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಕೇಳಿದಾಗ, ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಅವರು ನಾಳೆನೇ ರಾಜೀನಾಮೆ ಕೊಡೋ ಪ್ರಸಂಗ ಇದ್ದರೂ ಕೂಡ, ರಾಜಕೀಯವಾಗಿ ಆದ ಪ್ರಸಂಗ ಇದ್ದರೂ ಕೂಡ, ನಾನೇ 5 ವರ್ಷ ಮುಖ್ಯಮಂತ್ರಿ ಹೇಳಲೇಬೇಕಾಗ್ತದೆ. ಅದನ್ನು ಯಾಕಂದರೆ ಯಾರು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಪ್ರಮಾಣ ವಚನ ತೆಗೆದುಕೊಳ್ಳೋ ವಾಡಿಕೆ ಇಲ್ಲ, ಆ ಸಾಂವಿಧಾನಿಕ ಒಂದು ಪ್ರಾವಿಷನ್ ಕೂಡ ಇಲ್ಲ. ಹೀಗಿರುವಾಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅಂತ ಸದನದಲ್ಲಿ ಹೇಳೋದನ್ನು ಅಷ್ಟಕ್ಕೆ ಸದನಕ್ಕೆ ಸೀಮಿತವಾಗಿ ಮಾತ್ರ ನಾನು ನೋಡ್ತೇನೆ. ಆಮೇಲೆ ಒಂದು ಸೋಜಿಗದ ವಿಚಾರ ಏನಂದರೆ, ಜಾರಕಿಹೊಳಿ ಆಗಲಿ MB ಪಾಟೀಲ್ ಅವರ ಹೇಳಿಕೆ ಗಮನಿಸಿದ್ರಲ್ಲ, ಈಗ ಅವರು ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಮುಂಚೆ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹಾಗೆಲ್ಲ ಗಟ್ಟಿಯಾಗಿ ಮಾತಾಡೋರು. ಈಗ ಅದನ್ನೇನೋ ಮಾತಾಡ್ತಾ ಇಲ್ಲ ಅವರು. ಒಂದು ಆಮೇಲೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೂಡ ಹಾಗೆ ಇದೆ, ನಾವು ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ ಓಪನ್ ಆಗಿ ಹೇಳಿದ್ರು ಈಗ ಅವರು. ಯಾಕಂದ್ರೆ ಅದರ ಅರ್ಥ ಏನು, ಇದು ಒಂದು ಕೊನೆ ಹಂತಕ್ಕೆ ತಲುಪಿದೆ. ಈಗ ಇಲ್ಲಿವರೆಗೂ ಎಲ್ಲೂ ಈ ಥರ ಅಧಿಕೃತವಾಗಿ DK ಶಿವಕುಮಾರ್ ಹೇಳಿರಲಿಲ್ಲ, ಒಪ್ಪಂದ ಇದೆ, ಒಪ್ಪಂದಕ್ಕೆ ಬಂದಿದ್ದೇವೆ ಅಂತೇಳಿ. ಈಗ ಹೇಳಿದ್ದಾರೆ. ಈಗ ಯಾರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಅಥವಾ ಯಾರು 2 ವರ್ಷ ಶೇರಿಂಗ್ ಇದೆಯೋ, ಅದನ್ನು ಅವರು ಹೈಕಮಾಂಡ್ ಮುಂದೆ ಮೇ 23ಕ್ಕೆ ಮಾತಾಡಿರ್ಲಿಲ್ವಾ? ಅದನ್ನು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತಾಡಿರ್ಲಿಲ್ವಾ? ಇಡ್ಲಿ ವಡೆ ತಿನ್ನುವಾಗ ಮಾತಾಡಿರ್ಲಿಲ್ವಾ? ಅಥವಾ ನಾಟಿ ಕೋಳಿ ತಿನ್ನುವಾಗ ಮಾತಾಡಿರ್ಲಿಲ್ವಾ? ಅದೆಲ್ಲ ಉಂಟು. ಆದರೆ ಸದನದಲ್ಲಿ ಮುಜುಗರ ಆಗಬಾರ್ದು ಅಂತ ಒಂದು ಸಂದೇಶ ಏನು ರವಾನೆ ಆಗಿತ್ತು ಹೈಕಮಾಂಡಿಂದ. ಆ ಪ್ರಯತ್ನ ಮಾಡಿದ್ರು ಅವರು. ಆದರೆ ಆ ಪ್ರಯತ್ನ ಸಫಲ ಆಗೋದಕ್ಕೆ ವಿರೋಧ ಪಕ್ಷ ಬಿಡಲಿಲ್ವೇ? ಅಶೋಕ್ ಅವರು ಕಿಚಾಯಿಸಿ ಎಷ್ಟು ದಿನ ಮುಖ್ಯಮಂತ್ರಿ ನೀವು 2 ವರ್ಷ ಬರೆದು ಕೊಟ್ಟಿದ್ದಾರೆ, 5 ವರ್ಷ ಬರೆದು ಕೊಟ್ಟಿದ್ದಾರೆ, ನೋಡಿ ಅಂತ ಕೇಳಿದಾಗ ಮುಖ್ಯಮಂತ್ರಿ ಏನು ಮಾಡ್ತಾರೆ? ಆದರೆ ಯತೀಂದ್ರ ಹೇಳೋದು ತಪ್ಪು. ಅದನ್ನು ಹೊರಗಡೆ, ಸದನದ ಹೊರಗಡೆ ಯತೀಂದ್ರ ಮಾತಾಡೋದು ತಪ್ಪಾಗುತ್ತೆ. ಮುಖ್ಯಮಂತ್ರಿ ಹಾಗೆ ಹೇಳಬೇಕು. ಆಮೇಲೆ ಈಗ ನಾಳೆ ಮಂಗಳವಾರ ಹೇಳಿದ್ರಲ್ಲ, ನೀವು ಹೊಸ ನಾಟಕದ ರೂಪುರೇಷೆಗಳು ಏನಿರ್ತವೆ ಅಂತೇಳಿ. ಈಗ ಏನು ಸಾಧ್ಯತೆಗಳೇನಿದ್ದಾವೆ? ಸಿದ್ದರಾಮಯ್ಯನವರನ್ನು ನೀವು ಜಾಗ ಖಾಲಿ ಮಾಡಿ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋಣ, ನಿಮಗೆ ಕೇಂದ್ರದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡೋಣ ಅಂತ ಹೈಕಮಾಂಡ್ ಹೇಳಿದರೆ, ಸಿದ್ದರಾಮಯ್ಯ ಅವರ ಮುಂದೆ ಇರೋ ಆಪ್ಷನ್ಗಳೇನು? ಅವ್ರ ಹಿಂಬಾಲಕರು ಸಾವಿರಾರು ಮಾತಾಡಲಿ, ಅವರು ತಮ್ಮ ಅಹಿಂದ ವೋಟ್ ಬೇಸನ್ನು, ತಮ್ಮ ಇಡೀ ಒಂದು ರಾಜಕೀಯ ಒಂದು ಶಕ್ತಿಯನ್ನು ತೆಗೆದುಕೊಂಡು ಹೋಗಿ ಬೇರೆ ಪಕ್ಷ ಕಟ್ತಾರ? ಅಥವಾ ಮುಂದಿನ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ, BJP ಓಟ್ ಹಾಕಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅಹಿಂದ ಬಂತ ವರ್ಗಕ್ಕೆ? ಅಥವಾ ಪಕ್ಷ ಹೊಡಿತಾರ? ಅವೆಲ್ಲ ಆಗದ ಮಾತು. ಅದಕ್ಕೇನೆ ಪದೇ ಅವರು ಹೈಕಮಾಂಡ್ ಅಂತ ಹೇಳ್ತಾ ಇರೋದು. ಹಾಗೇನೆ DK ಶಿವಕುಮಾರ್ ಹಾಗೆ ವಿಜೇಂದ್ರ ಅಲ್ಲಿ ಇಲ್ಲಿ ಹೇಳೋ ಥರ ನೀವು ಮುಖ್ಯಮಂತ್ರಿ, ನಾವು ಉಪಮುಖ್ಯಮಂತ್ರಿ, ಅವೆಲ್ಲ ದ್ಯಾಟ್ಸ್ ಅ ವೆರಿ ಫಾರ್ ಫೆಚ್ಡ್ ಪಾಸಿಬಿಲಿಟಿ. ನನಗನ್ಸಿ ಮಾಡಿ BJP ಕೂಡ ಅದನ್ನು ಅಷ್ಟು ಗಂಭೀರವಾಗಿ ಚಿಂತನೆ ನಡೆಸಿಲ್ಲ ಅನ್ಕೋತೇನೆ ನಾನು. ಯಾಕಂದ್ರೆ DK ಶಿವಕುಮಾರ್ಗೆ ಈಗ ಹಿ ಈಸ್ ಓನ್ಲಿ ಇನ್ಸಿಸ್ಟಿಂಗ್ ಆನ್ ದ ಪವರ್ ಶೇರಿಂಗ್ ಆಸ್ ಪರ್ ದ ಅಗ್ರಿಮೆಂಟ್, ಜೆಂಟಲ್ಮೆನ್ಸ್ ವರ್ಡ್. ಅದಕ್ಕೇನೆ DK ಶಿವಕುಮಾರ್ ಅನೇಕ ಬಾರಿ ಹೇಳೋದೇನೆಂದ್ರೆ, ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ. ಡಬಲ್ ಮಾಡಿದ್ದಾರೆ. ಅವ್ರಿಗಿರೋ ಭರವಸೆ DK ಶಿವಕುಮಾರ್ ಇರೋ ಭರವಸೆ ಎರಡು. ಒಂದು ಕಾಂಗ್ರೆಸ್ ಹೈಕಮಾಂಡ್, ಎಸ್ಪೆಷಲಿ ಮಿಸಸ್ ಸೋನಿಯಾ ಗಾಂಧಿ, ಇನ್ನೊಂದು ದೇವರು. ಎರಡನ್ನ ನಂಬಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಈಗ ಎರಡರ ಮುಂದೆನೂ ಪ್ರಾರ್ಥನೆ ಮಾಡೋದಷ್ಟೇ ಉಳಿದಿರುವ ಆಪ್ಷನ್ ಅಂತ ಹೇಳಿ. ಫಲ ಸಿಗುತ್ತಾ ಇಲ್ಲ, ಡೌಟ್ಫುಲ್. ಯಾರು ಉಪವಾಸ ಇರ್ತಾರೋ, ಯಾರಿಗೆ ಭರ್ಜರಿ ಹಬ್ಬದ ಊಟ ಲಭ್ಯ ಆಗುತ್ತೋ, ಯಾವಾಗ ಗೊತ್ತಾಗುತ್ತೋ ಇವೆಲ್ಲ ಗೊತ್ತಿಲ್ಲ. ಆದರೆ ಗೊಂದಲ ಅಂತೂ ಮುಂದುವರೆದಿದೆ. ಎನಿವೆ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಸಾಮಾಜಿಕ ಹೋರಾಟಗಾರರಾದ ಹರಿರಾಮ್ ಅವರಿದ್ದಾರೆ. ಹಾಗೆ BJP ವಕ್ತಾರರು ಅಶೋಕ್ ಗೌಡ್ರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸತೀಶ್ ನಾಯಕ್ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ,
ನನ್ನನ್ನು ಯಾರು ಅಲಗಾಡ್ಸೋಕ್ಕಾಗೋಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಇದ್ದಾರೆ. ಫಿಸಿಕಲಿ ಅವ್ರನ್ನ ಅಲ್ಲಾಡಿಸೋ ಪ್ರಯತ್ನ ಯಾರು ಮಾಡ್ತಾರೋ ಬಿಡ್ತಾರೋ, ಅದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ಅವ್ರು ಕೂತಿರೋ ಚೇರ್ ಅದನ್ನಂತೂ ಗಟ್ಟಿಯಾಗಿ ಅಲ್ಲಾಡಿಸೋ ಪ್ರಯತ್ನ ಸತತವಾಗಿ ಡೇ ಒನ್ನಿಂದ ಆಗ್ತಾ ಇದೆ. ಇವಾಗ ಸ್ವಲ್ಪ ಫೋರ್ಸ್ ಕೂಡ ಜಾಸ್ತಿ ಆಗುತ್ತಾ ಅಂತ ಹೇಳಿ ಅಧಿವೇಶನ ಮುಗಿದ್ಮೇಲೆ? ಅಧಿವೇಶನ ಮುಗಿದಾದ್ಮೇಲೆ ನೀವು ತಾವು ಮುಂಚೆನೇ ಹೇಳ್ದಂಗೆ ಹೊಸ ನಾಟಕ ಶುರು, ನಾಟಕದ ಹೊಸ ಅಂಕ ಶುರು. ಹೊಸ ನಾಟಕ ಅನ್ನೋದಕ್ಕೆ ಹಳೆ ನಾಟಕ ಹೊಸ ಅಂಕ, ಹೊಸ ಸೀನು. ಆದರೆ ಒಂದನ್ನು ನಾವು ಗಮನಿಸಬೇಕು, ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ನೀವು ಸದನದಲ್ಲಿ ಅಧಿಕೃತವಾಗಿ ಒಂದು ಪ್ರಶ್ನೆ ಕೇಳಿದಾಗ, ನೀವು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಕೇಳಿದಾಗ, ಯಾವುದೇ ಮುಖ್ಯಮಂತ್ರಿ ಆಗಿರಲಿ ಅವರ ನಾಳೆನೇ ರಾಜೀನಾಮೆ ಕೊಡೋ ಪ್ರಸಂಗ ಇದ್ದರೂ ಕೂಡ, ರಾಜಕೀಯವಾಗಿ ಆದ ಪ್ರಸಂಗ ಇದ್ದರೂ ಕೂಡ, ನಾನೇ 5 ವರ್ಷ ಮುಖ್ಯಮಂತ್ರಿ ಹೇಳಲೇಬೇಕಾಗ್ತದೆ. ಅದನ್ನು ಯಾಕಂದರೆ ಯಾರು ಅರೆಕಾಲಿಕ ಮುಖ್ಯಮಂತ್ರಿ ಅಂತ ಪ್ರಮಾಣ ವಚನ ತೆಗೆದುಕೊಳ್ಳೋ ವಾಡಿಕೆ ಇಲ್ಲ, ಆ ಸಾಂವಿಧಾನಿಕ ಒಂದು ಪ್ರೊವಿಷನ್ ಕೂಡ ಇಲ್ಲ. ಹೀಗಿರುವಾಗ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅಂತ ಸದನದಲ್ಲಿ ಹೇಳೋದನ್ನು ಅಷ್ಟಕ್ಕೆ ಸದನಕ್ಕೆ ಸೀಮಿತವಾಗಿ ಮಾತ್ರ ನಾನು ನೋಡ್ತೇನೆ. ಆಮೇಲೆ ಒಂದು ಸೋಜಿಗದ ವಿಚಾರ ಏನಂದರೆ, ಜಾರಕಿಹೊಳಿ ಆಗಲಿ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಗಮನಿಸಿದ್ರಲ್ಲ, ಈಗ ಅವರು ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಮುಂಚೆ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹಾಗೆಲ್ಲ ಗಟ್ಟಿಯಾಗಿ ಮಾತಾಡೋರು. ಈಗ ಅದನ್ನೇನೂ ಮಾತಾಡ್ತಾ ಇಲ್ಲ ಅವರು. ಒಂದು ಆಮೇಲೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೂಡ ಹಾಗೆ ಇದೆ, ನಾವು ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ ಓಪನ್ ಆಗಿ ಹೇಳಿದ್ರು ಈಗ ಅವರು. ಯಾಕಂದ್ರೆ ಅದರ ಅರ್ಥ ಏನು, ಇದು ಒಂದು ಕೊನೆ ಹಂತಕ್ಕೆ ತಲುಪಿದೆ. ಈಗ ಇಲ್ಲಿವರೆಗೂ ಎಲ್ಲೂ ಈ ಥರ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಹೇಳಿರಲಿಲ್ಲ, ಒಪ್ಪಂದ ಇದೆ, ಒಪ್ಪಂದಕ್ಕೆ ಬಂದಿದ್ದೇವೆ ಅಂತೇಳಿ. ಈಗ ಹೇಳಿದ್ದಾರೆ. ಈಗ ಯಾರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಥವಾ ಯಾರು 2 ವರ್ಷ ಶೇರಿಂಗ್ ಇದೆಯೋ ಅದನ್ನು ಅವರು ಹೈಕಮಾಂಡ್ ಮುಂದೆ ಮೇ 23ಕ್ಕೆ ಮಾತಾಡಿರ್ಲಿಲ್ವಾ? ಅದನ್ನು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತಾಡಿರ್ಲಿಲ್ವಾ? ಇಡ್ಲಿ ವಡೆ ತಿನ್ನುವಾಗ ಮಾತಾಡಿರ್ಲಿಲ್ವಾ? ಅಥವಾ ನಾಟಿ ಕೋಳಿ ತಿನ್ನುವಾಗ ಮಾತಾಡಿರ್ಲಿಲ್ವಾ? ಅದೆಲ್ಲ ಉಂಟು. ಆದರೆ ಸದನದಲ್ಲಿ ಮುಜುಗರ ಆಗಬಾರ್ದು ಅಂತ ಒಂದು ಸಂದೇಶ ಏನು ರವಾನೆ ಆಗಿತ್ತು ಹೈಕಮಾಂಡಿಂದ. ಆ ಪ್ರಯತ್ನ ಮಾಡಿದ್ರು ಅವರು. ಆದರೆ ಆ ಪ್ರಯತ್ನ ಸಫಲ ಆಗೋದಕ್ಕೆ ವಿರೋಧ ಪಕ್ಷ ಬಿಡಲಿಲ್ವೇ? ಅಶೋಕ್ ಅವರು ಕಿಚಾಯಿಸಿ ಎಷ್ಟು ಜನ ಮುಖ್ಯಮಂತ್ರಿ ನೀವು 2 ವರ್ಷ ಬರೆದು ಕೊಟ್ಟಿದ್ದಾರೆ, 5 ವರ್ಷ ಬರೆದು ಕೊಟ್ಟಿದ್ದಾರೆ, ನೋಡಿ ಅಂತ ಕೇಳಿದಾಗ ಮುಖ್ಯಮಂತ್ರಿ ಏನು ಮಾಡ್ತಾರೆ? ಆದರೆ ಯತೀಂದ್ರ ಹೇಳೋದು ತಪ್ಪು. ಅದನ್ನು ಹೊರಗಡೆ, ಸದನದ ಹೊರಗಡೆ ಯತೀಂದ್ರ ಮಾತಾಡೋದು ತಪ್ಪಾಗುತ್ತೆ. ಮುಖ್ಯಮಂತ್ರಿ ಹಾಗೆ ಹೇಳಬೇಕು. ಆಮೇಲೆ ಈಗ ನಾಳೆ ಮಂಗಳವಾರ ಹೇಳಿದ್ರಲ್ಲ, ನೀವು ಹೊಸ ನಾಟಕದ ರೂಪುರೇಷೆಗಳು ಏನಿರ್ತವೆ ಅಂತೇಳಿ. ಈಗ ಏನು ಸಾಧ್ಯತೆಗಳೇನಿದ್ದಾವೆ? ಸಿದ್ದರಾಮಯ್ಯನವರನ್ನು ನೀವು ಜಾಗ ಖಾಲಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋಣ, ನಿಮಗೆ ಕೇಂದ್ರದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡೋಣ ಅಂತ ಹೈಕಮಾಂಡ್ ಹೇಳಿದರೆ, ಸಿದ್ದರಾಮಯ್ಯ ಅವರ ಮುಂದೆ ಇರೋ ಆಪ್ಷನ್ಗಳೇನು? ಅವ್ರ ಹಿಂಬಾಲಕರು ಸಾವಿರಾರು ಮಾತಾಡಲಿ, ಅವರು ತಮ್ಮ ಅಹಿಂದ ವೋಟ್ ಬೇಸನ್ನು, ತಮ್ಮ ಇಡೀ ಒಂದು ರಾಜಕೀಯ ಒಂದು ಶಕ್ತಿಯನ್ನು ತೆಗೆದುಕೊಂಡು ಹೋಗಿ ಬೇರೆ ಪಕ್ಷ ಕಟ್ತಾರ? ಅಥವಾ ಮುಂದಿನ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ, BJP ಓಟ್ ಹಾಕಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅಹಿಂದ ವರ್ಗಕ್ಕೆ? ಅಥವಾ ಪಕ್ಷ ಹೊಡಿತಾರ? ಅವೆಲ್ಲ ಆಗದ ಮಾತು. ಅದಕ್ಕೇನೆ ಪದೇ ಅವರು ಹೈಕಮಾಂಡ್ ಅಂತ ಹೇಳ್ತಾ ಇರೋದು. ಹಾಗೇನೆ ಡಿ ಕೆ ಶಿವಕುಮಾರ್ ಹಾಗೆ ವಿಜೇಂದ್ರ ಅಲ್ಲಿ ಇಲ್ಲಿ ಹೇಳೋ ಥರ ನೀವು ಮುಖ್ಯಮಂತ್ರಿ, ನಾವು ಉಪಮುಖ್ಯಮಂತ್ರಿ, ಅವೆಲ್ಲ ದ್ಯಾಟ್ಸ್ ಅ ವೆರಿ ಫಾರ್ ಫೆಚ್ಡ್ ಪಾಸಿಬಿಲಿಟಿ. ನನಗನ್ಸಿ ಮಾಡಿ BJP ಕೂಡ ಅದನ್ನು ಅಷ್ಟು ಗಂಭೀರವಾಗಿ ಚಿಂತನೆ ನಡೆಸಿಲ್ಲ ಅನ್ಕೋತೇನೆ ನಾನು. ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಈಗ ಹಿ ಈಸ್ ಓನ್ಲಿ ಇನ್ಸಿಸ್ಟಿಂಗ್ ಆನ್ ದ ಪವರ್ ಶೇರಿಂಗ್ ಆಸ್ ಪರ್ ದ ಅಗ್ರಿಮೆಂಟ್, ಜೆಂಟಲ್ಮೆನ್ಸ್ ವರ್ಡ್. ಅದಕ್ಕೇನೆ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಹೇಳೋದೇನಂದ್ರೆ, ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ. ಡಬಲ್ ಮಾಡಿದ್ದಾರೆ. ಅವ್ರಿಗಿರೋ ಭರವಸೆ ಡಿ ಕೆ ಶಿವಕುಮಾರ್ ಇರೋ ಭರವಸೆ ಎರಡೇ. ಒಂದು ಕಾಂಗ್ರೆಸ್ ಹೈಕಮಾಂಡ್, ಎಸ್ಪೆಷಲಿ ಮಿಸಸ್ ಸೋನಿಯಾ ಗಾಂಧಿ, ಇನ್ನೊಂದು ದೇವರು. ಎರಡನ್ನ ನಂಬಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಈಗ 2 ಮುಂದೆನೂ ಪ್ರಾರ್ಥನೆ ಮಾಡೋದಷ್ಟೇ ಉಳಿದಿರೋ ಆಪ್ಷನ್ ಅಂತ ಹೇಳಿ. ಫಲ ಸಿಗುತ್ತಾ ಇಲ್ಲ ಡೌಟ್ಫುಲ್.